ಮದುವೆಯಾಗಿ 1 ವರ್ಷದೊಳಗೆ ಡೈವರ್ಸ್ ಆಗಬೇಕು ಅಂದುಕೊಂಡಿರುವ ಎಷ್ಟೋ ಜನ ದಂಪತಿಗಳು ನಮ್ಮ ನಡುವೆಯೂ ಇದ್ದಾರೆ. ಆದರೂ ಕೂಡ ಇರೋಕ್ಕೂ ಆಗದೆ, ಇಲ್ಲದೇ ಇರೋದಕ್ಕೂ ಆಗದೆ ಒದ್ದಾಡುವ ಪರಿಸ್ಥಿತಿಯಲ್ಲಿ ಅವರು ಇದ್ದಾರೆ. ಇಂತಹ ಸಮಸ್ಯೆಗಳು ದಾಂಪತ್ಯ ಜೀವನದಲ್ಲಿ ಬಿರುಕು ಕಾಣುವಂತಹ ವಿಚ್ಛೇದನದವರೆಗೂ ಬಂದಿದ್ದರೆ ಆ ಬಿರುಕನ್ನು ಹೇಗೆ ಸರಿಪಡಿಸಿಕೊಳ್ಳಬೇಕು ಅನ್ನುವುದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ನಿಮಗೇನಾದರೂ ಇಂತಹ ಸಮಸ್ಯೆಗಳಿದ್ದರೆ, ದಾಂಪತ್ಯ ಕಲಹ, ಡೈವರ್ಸ್ ಪ್ರಾಬ್ಲಮ್ ಅಂಥದ್ದೇನಾದರೂ ತೊಂದರೆಗಳು ಇತ್ತು ಅನ್ನೋದಾದರೆ ಚಿಂತಿಸಬೇಡಿ. ಅದಕ್ಕಾಗಿ ಪಂಡಿತ್ ಶಿವಾನಂದ ಭಟ್ ಗುರುಗಳಿಗೆ ಒಂದು ಕರೆ ಮಾಡಿ ನಿಮ್ಮ ಸಂಪೂರ್ಣವಾದ ಎಲ್ಲ ಸಮಸ್ಯೆಗೂ ಪರಿಹಾರವನ್ನು ಕೊಡುತ್ತಾರೆ. ಡೈವರ್ಸ್ ಆಗ್ತಾ ಇರುವಂತಹ ದಾಂಪತ್ಯ ಜೀವನ ಹೀಗಾಗಿದ್ದರೆ ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳಬಾರದು. ಒಂದು ಸೋತು ನಡೆಯಬೇಕು, ಒಂದು ಗೆದ್ದು ಸೋಲಬೇಕು. ಪ್ರೀತಿಯಲ್ಲಿ ಸಮಾನ ಪ್ರಮಾಣದಲ್ಲಿತ್ತು ಅನ್ನೋದಾದರೆ ಯಾವುದೇ ಕಾರಣಕ್ಕೂ ಗಂಡ ಹೆಂಡತಿ ನಡುವೆ ಇಂತಹ ವೈಮನಸ್ಯ ಮನಸ್ತಾಪಗಳು ಬರುವುದಿಲ್ಲ. ಹಠಮಾರಿ ಸ್ವಭಾವ ಇಬ್ಬರಲ್ಲಿ ಯಾರಿಗಿದ್ದರೂ ಅದು ದಾಂಪತ್ಯಕ್ಕೆ ಒಂದಲ್ಲ ಒಂದು ರೀತಿಯಾದಂತಹ ಬಿರುಕು ಹಾಗೇ ಆಗಿರುತ್ತದೆ. ಇಂತಹ ಸಮಸ್ಯೆಗಳಿದ್ದಾಗ ಶಾಂತಿಯಾಗಿ ವರ್ತಿಸಬೇಕಾಗುತ್ತದೆ. 20 ನಿಮಿಷಗಳ ಕಾಲ ಈ ಒಂದು ಹಯಗ್ರೀವ ಮಂತ್ರವನ್ನು ಹೇಳಬೇಕು. ಹಯಗ್ರೀವ ಮಂತ್ರದಿಂದ ನಿಮ್ಮ ದಾಂಪತ್ಯದಲ್ಲಿ ಇರುವಂತಹ ಬಿರುಕುಗಳು ಸಂಪೂರ್ಣವಾಗಿ ಗೌಣವಾಗುತ್ತದೆ. ಹಯಗ್ರೀವ ಮಂತ್ರ ಯಾವುದು, ಅದನ್ನು ಹೇಗೆ ಪಠನೆ ಮಾಡಬೇಕು ಅಂತ ಶಿವಾನಂದ ಗುರುಗಳಿಗೆ ಒಂದು ಕರೆ ಮಾಡಿದ್ರೆ ನಿಮ್ಮ ಸಮಸ್ಯೆಗೆ ತಕ್ಕ ಹಾಗೆ ಹಯಗ್ರೀವ ಮಂತ್ರವನ್ನು ತಿಳಿಸಿಕೊಡುತ್ತಾರೆ.